ಶಿವಗಾಮಿ ಯಾಕೆ ತರಕಾರಿ ಮಾರೋದ್ರ ಬಗ್ಗೆ ಬಿಲ್ಡಿಂಗ್ ಕಟ್ಟೋದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದಾಳಲ್ಲ, ಅವಳಿಗೇನಾದ್ರೂ ನನ್ನ ಮೇಲೆ ಡೌಟ್ ಬಂದಿದೆಯಾ? ಏನ್ ಮೇಷ್ಟ್ರೆ, ಬೆಳಗ್ಗೆನೆ ಮಗಳಿಗೆ ಟ್ಯೂಷನ್ ಮಾಡ್ತಿದ್ದೀರಾ? ಇವತ್ತು ಹಿಸ್ಟ್ರಿ ಟೆಸ್ಟ್ ಇದೆ ಇವಳಿಗೆ. ಹೇಗೆ ಗೊತ್ತಿದ್ದಾಳೆ ನಿಮ್ಮ ಮಗಳು? ಅದೇನೋ ಗಾದೆ ಮಾತಿದೆ ಗೊತ್ತಾ, ಮೇಷ್ಟ್ರು ಮಕ್ಕಳು ದಡ್ರು ಅಂತ. ಅದು ನನ್ನ ಜೀವನದಲ್ಲಿ ನಡೀತಾ ಇದೆ. ನನ್ನ ಮಗಳು ಬಹಳ ದಡ್ಡಿ. ಅಪ್ಪ, ನನ್ಗೆಲ್ಲ ಅನ್ಸು ಗೊತ್ತಪ್ಪ, ಸುಮ್ಮನೆ ನಿಮ್ಮ ಹತ್ರ ಜೋಕ್ ಮಾಡಿದೆ ಅಷ್ಟೇ. ಅಮ್ಮ ತಾಯಿ, ಪ್ರತಿ ಸಲ ನಿನ್ ಪ್ರೋಗ್ರೆಸ್ ರಿಪೋರ್ಟ್ಗೆ ಸೈನ್ ಮಾಡಿ ಕಳ್ಸೋಳು ನಾನು. ನನಗ್ ಗೊತ್ತು ನಿನ್ ಬಂಡವಾಳ ಎಂತದ್ದು ಅಂತ. ಅದು ಫೈನಲ್ ಎಕ್ಸಾಮ್ ಅಲ್ಲಿ ನೋಡಮ್ಮ ಎಷ್ಟು ಸಖತ್ತಾಗಿ ಮಾರ್ಕ್ಸ್ ತೆಗಿತೀನಿ ನಾನು ಅಂತ. ಸಾಕಾತಾಗಿ ತೆಗಿತೀಯಾ? ಅದನ್ನು ನೋಡ್ತೀನಿ. ಅಶೋಕ್, ನಿಮಗ್ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ, ಮರೀತೆ ತಗೊಂಡ್ ಹೋಗಿ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ತರಕಾರಿ ಮಂಡಿ ಓನರ್ ತಮ್ಮ ಇದ್ದಾರಲ್ಲ, ಅವ್ರದ್ದು ಮದುವೆ, ಅದಕ್ಕೆ ನನಗೆ ಲೀವ್ ಇದೆ. ಸೊ ಮನೇಲೆ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಇವತ್ತು. ಸರಿ ಕಂದ, ನಿನಗೇನು ಹಾಕೊಡ್ಲಿ ಬಾಕ್ಸ್ಗೆ? ಅಮ್ಮ, ನಂಗೆ ಗುಲಾಬ್ ಜಾಮೂನ್ ಮಾಡ್ಕೊಡಮ್ಮ, ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಪುಟ, ಸಾರಿ, ಜಾಮೂನ್ ಮಾಡಕ್ಕೆ ಮನೆಯಲ್ಲಿ ಬೇಕಾದ ಐಟಮ್ಸ್ ಇಲ್ಲ. ಈ ಸಲ ಸ್ಯಾಲ್ರಿ ಆಗ್ಬಿಡ್ಲಿ, ಆದ್ಮೇಲೆ 2 ಪ್ಯಾಕೆಟ್ ಜಾಮೂನ್ ತಂದು ನಿನಗ್ ಮಾಡ್ಕೊಡ್ತೀನಿ. ಸರಿ ಆಯ್ತು. ಯಾಕಂದ ಅಷ್ಟ್ ಬೇಜಾರ್ ಮಾಡ್ಕೊಂಡೆ? ಬೇಜಾರೇನಿಲ್ಲಪ್ಪ, ಮನೆಯಲ್ಲಿ ಜಾಮೂನ್ ಮಾಡಕ್ಕೆ ಐಟಮ್ಸ್ ಇಲ್ವಲ್ಲ, ಪರವಾಗಿಲ್ಲ ಬಿಡು. ಸರಿ, ನಾನು ಸ್ಕೂಲ್ಗೆ ಹೋಗಿ ರೆಡಿ ಆಗ್ತೀನಿ. ಪುಟೆ, ಇವತ್ತು ನಾನೇ ನಿನಗೆ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ರೆಡಿಯಾಗಿ ಹೋಗು. ಸರಿ ಅಪ್ಪ. ಅಶೋಕ್, ಮಗು ಕೇಳಿದ್ ಒಂದ್ ಜಾಮೂನು ಕೂಡ ನಮ್ ಕೈಲಿ ಮಾಡ್ಕೊಡಕ್ ಆಗ್ತಿಲ್ವಲ್ಲ. ಪಾಪ, ಮಗು ಎಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ. ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಪಾಪ ಅವಳು ಅರ್ಥ ಮಾಡ್ಕೋತಾಳೆ. ನಮ್ಮ ಪರಿಸ್ಥಿತಿ ಏನು ಅಂತ ಅವಳಿಗೂ ಅರ್ಥ ಆಗ್ತಾ ಇದೆ. ನಮ್ಗಿಷ್ಟು ದೊಡ್ಡ ಮನೆ ಬೇಕಾಗಿತ್ತ ಅಶೋಕ್? ಶಿವಕುಮಾರ್ಗ್ ಮುಂಚೆನೆ ಹೇಳ್ದೆ ಈ ಮನೆ ಬೇಡ ಅಂತ. ಇದಕ್ಕೆ ಬಾಡ್ಗೆ ಕಟ್ಟೋದಲ್ದೆ ಇದಕ್ ಬರೋ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಇದ್ರಲ್ಲೇ ಎಲ್ಲ ದುಡ್ಡು ಖರ್ಚಾಗೋಗುತ್ತೆ. ಅದನ್ನ ಅಟ್ಲೀಸ್ಟ್ ಉಳ್ಸಿದ್ರೆ ಮಗು ಅವಾಗವಾಗ ಇತರ ಕೇಳಿ ತಿಂಡಿಗಳನ್ನಾದ್ರೂ ಮಾಡ್ಕೊಡ್ಬೋದು. ಸರಿ, ಆದಷ್ಟು ಬೇಗ ಒಂದು ಚಿಕ್ಕ ಮನೆ ಹುಡ್ಕೋಣ. ನಾನು ಅವಳಿಗೆ ಬಾಕ್ಸ್ ರೆಡಿ ಮಾಡಿಟ್ಟು ಹೊರಡ್ತೀನಿ. ಹುಷಾರು. ಪಾಲು, ಪಾಲು, ಏನ್ರಿ? ನನಗಿವತ್ತು ಅದು ಗುಲಾಬ್ ಜಾಮೂನ್ ತಿನ್ಬೇಕು ಅನ್ಸಕತ್ತೈತಿ. ಅದಕ್ಕೆ ಯಾಕ್ರಿ ಇಷ್ಟೊಂದು ರಾಗ ಎಳಿತಾ ಇದ್ದೀರಾ? ಇದಾಳಲ್ಲ ಒಬ್ಳು, ಕರಿತೀನಿ ಇರಿ, ಕೇಳಿದೆಲ್ಲ ಮಾಡ್ಕೊಡ್ತಾಳೆ. ಏಯ್ ಶಿವಗಾಮಿ, ಶಿವಗಾಮಿ ಬಾರೇ ಇಲ್ಲಿ. ಏನ್ ಹೇಳೆ?
ಏನೋ ಏನ್ ಹೇಳೇನಾ? ಬಾರೆ ಅಂತ ಕರೆದ್ರೆ ಹೇಳೆ ಅಂತಾನೆ ಹೇಳೋದು. ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ವಸ್ತು ಸಿಗುತ್ತೆ, ನನ್ನ ಹತ್ರ ಮರ್ಯಾದೆ ಕೊಟ್ರೆ ಮರ್ಯಾದೆ ಸಿಗುತ್ತೆ. ತಿನ್ನಕ್ ಗತಿ ಇಲ್ಲ ಅಂದ್ರೂ ಇದಕ್ಕೇನು ಕಮ್ಮಿ ಇಲ್ಲ. ಇದನ್ನ ಯಾರ್ದೋ ಮನೇಲಿ ಕೂತ್ಕೊಂಡು ಬಿಟ್ಟಿ ಊಟ ತಿನ್ನೋರೆಲ್ಲ ನನಗೆ ಹೇಳೋದಲ್ಲ. ಏಯ್, ನಿನಗ್ ಗೊತ್ತಾ ನಾವಿಲ್ಲಿ ಬಿಟ್ಟಿ ಊಟ ಮಾಡ್ತಾ ಇದೀವಂತ? ಮತ್ತೆ ನಿನಗ್ ಗೊತ್ತಾ ನನಗೆ ಊಟಕ್ಕೆ ಗತಿ ಇಲ್ಲ ಅಂತ? ಪಾಲು, ಅವಳು ಮಾತಿಗೆ ಯಾಕೆ ಬಾಯಿ ಕೊಡ್ತಿ? ಆಕಿ ಹೆಂಗಂತ ನಿನಗೆ ಗೊತ್ತಲ್ಲ. ಹೇಳ್ತಾ ಇದ್ದಾನಲ್ಲ, ಕೇಳಿಸ್ಕೊ. ಹಾ, ಹೇಳ್ತಾ ಇದ್ದಾನ. ಈ ಮನಿ ಯಜಮಾನಗ ಗೌರವನೇ ಇಲ್ಲ. ಪಾಲು, ಅವ್ರ ಬಗ್ಗೆ ಗೊತ್ತಲ್ಲ, ಸುಮ್ಮನೆ ಯಾಕೆ ಅವ್ರ ಮಾತಿಗೆ ಬಾಯಿ ಕೊಡ್ತಿ? ಹೇಳ್ತಾ ಇದ್ದಾರಲ್ಲ, ಕೇಳಿ. ಸರಿ ಆಯ್ತು. ನಮ್ಮ ಯಜಮಾನ್ರಿಗೆ ಗುಲಾಬ್ ಜಾಮೂನ್ ತಿನ್ಬೇಕು ಅಂತ ಅನ್ನಿಸ್ತಿದ್ಯಂತೆ, ಹೋಗ್ ಮಾಡ್ಕೊಂಡ್ ಬಾ. ಸರಿ. ಪಾಲು, ಬರ್ತಾ ಬರ್ತಾ ಈಕಿಗೆ ಯಾಕೋ ದಿಮಾಗ್ ಜಾಸ್ತಿ ಆಯ್ತು ಅಂತ ಅನ್ಸಂಗಿಲ್ಲ? ಅದು ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು. ಹೆಂಗ್ ಇಳಿಸ್ತಿ? ಜಾಮೂನು ಮಾಡಾಕತ್ತೀಯಾ? ನೀವೇ ತಾನೇ ಬೇಕು ಅಂತ ಕೇಳಿದ್ದು. ಹಾ. ಹೌದಲ್ಲ, ನಾನ ಬೇಕಂತ ಹೇಳಿದ್ದು. ಈಗ ಈ ಗುಲಾಬ್ ಜಾಮೂನ್ಗೆ ಜಾಮೂನ್ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಾ? ಗೊತ್ತಿಲ್ಲ. ನಾ ಹೇಳ? ಬೇಕಾಗಿಲ್ಲ. ನೀವು ನನ್ನನ್ನು ಒಬ್ಬಳೇ ಇಲ್ಲಿ ಕೆಲಸ ಮಾಡಕ್ ಬಿಟ್ಟು ಇಲ್ಲಿಂದ ತೊಲಗಿದ್ರೆ ಅಷ್ಟೇ ಸಾಕು. ನೀವು ಯಾವಾಗ ನೋಡಿದ್ರು ಕರೆಂಟ್ ವೈರ್ ಗತೆನೇ ಇರ್ತೀರಿ. ಅದು ಮುಟ್ಟಿದ್ರೆ ಶಾಕ್ ಹೊಡಿತೈತಿ, ನೀವು ಮಾತಾಡಿದ್ರೆ ಶಾಕ್ ಹೊಡಿತೀರಿ. ಆಹಾ, ಹಿಂಗೆ 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 ನೋಡಿದ್ರು ಶಾಕ್ ಹೊಡಿತೀರಿ. ಗೊತ್ತಾಯ್ತು ತಾನೆ? ಅದಕ್ಕೆ ಕರೆಂಟ್ ಸವಸ ಮಾಡಬಾರ್ದು ಅಂತ ಹೇಳೋದು. ಸ್ವಲ್ಪ ದೂರನೇ ಇರಿ. ಹೇಳಿದ ಅರ್ಥ ಆಗ್ಲಿಲ್ವಾ? ಆತಾತು, ಹೋಗ್ತೀನಿ. ರೈಟ್ ಹೇಳಿ ಮತ್ತೆ. ಹೋಗ್ತೀನಿ. ಅಕ್ಕ, ಇವತ್ ಬೆಳಗ್ಗೆ ಏನಾಯ್ತು ಗೊತ್ತಾ? ಏನಾಯ್ತು? ಅವಳನ್ನ ಬಾರೆ ಅಂತ ಕರ್ದೆ, ಅದಕ್ಕೆ ಅವಳು ಏನೇ ಅಂತ ಹೇಳ್ತಾಳೆ ನನಗೇನೆ. ನೀನ್ ಸುಮ್ನೆ ಬಿಟ್ಟಿಯಾ? ಗ್ರಹಚಾರ ಬಿಡಿಸ್ಬಿಡ್ಬೇಕಾಗಿತ್ತು ಅವಳಿಗೆ. ಅವಳಿಗೆ ಮರ್ಯಾದೆ ಕೊಟ್ರೇನೆ ಅಂತೆ ನನಗ್ ಮರ್ಯಾದೆ ಕೊಡೋದು. ನನ್ನನ್ನೇ ಬಿಟ್ಟಿ ಊಟ ಮಾಡೋಳು ಅಂತ ಹೇಳ್ತಾಳೆ. ಏನ್ ಅವಳು ತಂದು ಹಾಕಿದ್ಲಂತ? ವೈನಿಯವರ, ಪಾಲು ಶಿವಗಾಮಿಗೆ ಊಟಕ್ಕೆ ಗತಿ ಇಲ್ದವಳು ಅಂತ ಅಂದ್ಲು. ಅದಕ್ಕಾಕಿ ಈಕಿಗೆ ಹಂಗ ಮಾತಾಡದ್ಲು. ಇವಳೇನಂದ್ರು ಅವಳು ಅನ್ನಿಸ್ಕೋಬೇಕು, ಅನ್ನಿಸ್ಕೊಂಡ್ ಬಿದ್ದಿರ್ಬೇಕು. ಹ್ಮ್.